ನರೇಂದ್ರನಾಥ್ ದತ್ ಇನ್ನೊಂದು ಸಂಚಿಕೆ. ಮಿತ್ರರೇ, ಇಂದು ಗಿರೀಶ್ ಚಂದ್ರ ಘೋಷ್ ಅವರ ಬಗ್ಗೆ ಒಂದು ಸಣ್ಣ ಪರಿಚಯ ಮಾಡಿಕೊಳ್ಳೋಣ. ಯಾಕೆ ಅಂದರೆ, ಹೇಗೆ ಸ್ವಾಮಿ ವಿವೇಕಾನಂದರು ಶ್ರೀರಾಮಕೃಷ್ಣರನ್ನು ಪರಿಚಯಿಸುವಲ್ಲಿ ಒಂದು ಮುಖ್ಯ ಕೊಂಡಿಯಾಗಿದ್ದಾರೋ ಹಾಗೇ ಗಿರೀಶ್ ಚಂದ್ರ ಘೋಷ್ ಕೂಡ ತುಂಬ ಮುಖ್ಯ. ಆದರೆ ಇವರಿಬ್ಬರ ಚರಿತ್ರೆಯಲ್ಲಿ ಅಜಗಜಾಂತರ ವ್ಯತ್ಯಾಸ. ಮಾಯೆ ಸ್ವಾಮೀಜಿ ಅವರಿಂದ ಎಷ್ಟು ದೂರ ಇರುತ್ತಿದ್ದಳೋ ಅಷ್ಟೇ ಜಿ.ಸಿ. ಅಂದರೆ ಗಿರೀಶ್ ಚಂದ್ರ ಘೋಷ್ ಅವರ ಹತ್ತಿರ ಇರುತ್ತಿದ್ದಳು. ಇಂಥ ವ್ಯಕ್ತಿತ್ವವನ್ನು ಸಹ ಪರಮಹಂಸರು ಹೇಗೆ ಉದ್ಧಾರ ಮಾಡಿದರು ಅಂತ ನೋಡೋಣ. ಗಿರೀಶ್ ಘೋಷ್ ಒಬ್ಬ ಪ್ರಸಿದ್ಧ ನಾಟಕಕಾರ, ಲೇಖಕ, ಕವಿ, ಶುದ್ಧ ವ್ಯಾಪಾರಿ ಮನೋವೃತ್ತಿ. ಆದರೆ ಯಾವಾಗಲೂ ಶರಾಬಿನ ನಶೆಯಲ್ಲಿರುವ ವ್ಯಕ್ತಿ. ಇವರನ್ನು ಮದವೇರಿದ ಆನೆಗೆ ಹೋಲಿಸಬಹುದು. ಯಾರದೂ ಭಯವಿಲ್ಲದ ಅಹಂಕಾರಿ. ಸ್ವತಃ ಅವರೇ ಹೇಳ್ತಾ ಇದ್ರು, ನಾನು ಎಲ್ಲಿ ಕೂತ್ಕೊಳ್ಳುತ್ತೇನೋ ಆ ಸ್ಥಳ ಅಪವಿತ್ರ ಆಗಿಬಿಡುತ್ತದೆ ಅಂತ. ಹಿಂದಿನ ಸಂಚಿಕೆಯಲ್ಲಿ ನೋಡಿದ್ದೇವೆ ಠಾಕೂರರಿಗೆ ಪ್ರಾರಂಭದಲ್ಲಿ ಜಿ.ಸಿ. ಮೇಲೆ ಯಾವ ಅಭಿಪ್ರಾಯ ಇತ್ತು ಅಂತ. ಠಾಕೂರರು ಎಲ್ಲ ಶಿಷ್ಯಂದಿರಿಗೂ ಒಂದೇ ತರಹದ ಶಿಕ್ಷಣವನ್ನು ಕೊಡ್ತಾ ಇರಲಿಲ್ಲ. ಅವರವರ ಸ್ವಭಾವಕ್ಕೆ ತಕ್ಕ ಹಾಗೆ ಶಿಕ್ಷಣ ಕೊಡ್ತಾಯಿದ್ರು. ಜಿ.ಸಿ. ಬಗ್ಗೆ ಒಂದು ಒಳ್ಳೆಯ ವಿಷಯ ಏನು ಅಂದರೆ, ಇವರು ತುಂಬ ದೊಡ್ಡ ಹೃದಯವಂತ. ಬಡವರಿಗೆಲ್ಲ ಆದಷ್ಟು ಆಹಾರ, ಔಷಧಿ, ಚಿಕಿತ್ಸೆಗೆ ಸಹಾಯ ಮಾಡ್ತಾಯಿದ್ರು. ಇಂಥ ಚರಿತ್ರೆ ಶ್ರೀರಾಮಕೃಷ್ಣ ದೇವರ ಭೇಟಿ ಹೇಗೆ ಆಯಿತು ಮತ್ತು ಹೇಗೆ ಅವರು ಒಬ್ಬ ಶಿಷ್ಯರಾದರು ಅನ್ನೋದು ತುಂಬ ಆಸಕ್ತಿಕರ ವಿಷಯ. ಗಿರೀಶ್ ಘೋಷ್ ತುಂಬ ಸೃಜನಾತ್ಮಕ ವ್ಯಕ್ತಿಯಾಗಿದ್ದರು. ಹೊಸ ನವಯುಗದ ವಿಜ್ಞಾನಿಯು ಹೆಚ್ಚು ಕಡಿಮೆ ಎಲ್ಲ ವಿಷಯಗಳ ಬಗ್ಗೆ ಓದಿಕೊಂಡಿದ್ರು. ಏಷ್ಯಾಟಿಕ್ ಸೊಸೈಟಿಯ ಸದಸ್ಯರೂ ಆಗಿದ್ದರು. ಮೊದಲ ಬಾರಿಗೆ ಶ್ರೀರಾಮಕೃಷ್ಣರ ಬಗ್ಗೆ ಕೇಶವಸೇನರ ಇಂಡಿಯನ್ ಮಿರರ್ ಎಂಬ ಪತ್ರಿಕೆಯ ಲೇಖನಿಯಿಂದ ತಿಳಿದುಕೊಂಡಿದ್ರು. ಮತ್ತು ಮೊದಲ ಬಾರಿ ದೀನಾನಾಥ ಬಸು ಅವರ ಮನೆಯಲ್ಲಿ ಭೇಟಿಯಾಗಿದ್ದರು. ಆದರೆ ಈ ಭೇಟಿಯಲ್ಲಿ ಅವರು ಸ್ವಲ್ಪನೂ ಪ್ರಭಾವಿತರಾಗಿರಲಿಲ್ಲ. ಸಂಜೆ ದಾಟಿ ರಾತ್ರಿ ಆಗ್ತಾ ಇತ್ತು. ಮನೆಯಲ್ಲಿ ದೀಪ ಬೆಳಗ್ತಾ ಇದ್ವು. ಆಗ ಜಿ.ಸಿ. ಆ ಮನೆಗೆ ಒಳಗಡೆ ಬರ್ತಾರೆ. ಆಗ ಠಾಕೂರರು ಭಾವ ವಿಭೋರದಲ್ಲಿದ್ದರು ಮತ್ತು ಕೇಳ್ತಾ ಇದ್ರು, ರಾತ್ರಿ ಆಯ್ತಾ, ಸಂಜೆ ಮುಗ್ದು ಹೋಯ್ತಾ ಅಂತ. ಇದನ್ನು ಜಿ.ಸಿ. ನೋಡಿ, ಇದೆಂಥ ನಾಟಕ, ದೀಪ ಬೆಳಗ್ತಾ ಇದೆ, ಕತ್ಲಾಗಿದೆ, ಮತ್ತು ಇವರೆಂಥ ನಾಟಕ ಆಡ್ತಾ ಇದ್ದಾರೆ ಅಂದ್ಕೊಂಡಿದ್ರು. ಮತ್ತು ಅವರೊಬ್ಬ ಢೋಂಗಿ ಅಂತ ಹೇಳ್ತಾ ಇದ್ರು. ಅವತ್ತು ಶ್ರೀ ಚೈತನ್ಯರ ಜೀವನದ ಮೇಲೆ ನಾಟಕ ಮಾಡುತ್ತಿದ್ದರು ಮತ್ತು ಠಾಕೂರರು ನೋಡಲು ಇಚ್ಛಿಸಿದರು. ಒಂದು ದಿನ ಠಾಕೂರರು ನಾಟಕ ನೋಡಲು ಹೋಗ್ತಾರೆ. ಅವರ ಒಬ್ಬ ಭಕ್ತರು ಹೋಗಿ ಜಿ.ಸಿ. ಅವರಿಗೆ ಹೇಳ್ತಾರೆ, ನಾಟಕ ನೋಡಲು ಠಾಕೂರರು ಬಂದಿದ್ದಾರೆ, ಅವರಿಗೆ ಫ್ರೀ ಪಾಸ್ ಕೊಡ್ತೀರಾ ಅಥವಾ ಟಿಕೆಟ್ ತಗೋಬೇಕಾ? ಅವ್ರಿಗೆ ಫ್ರೀ ಪಾಸ್ ಇದೆ, ಆದರೆ ನೀವು ಉಳಿದವರೆಲ್ಲ ಟಿಕೆಟ್ ತಗೊಳ್ಳಿ. ಠಾಕೂರರನ್ನು ನೋಡಲು ಜಿ.ಸಿ. ಹೋಗ್ತಾರೆ. ಠಾಕೂರರು ಜಿ.ಸಿ. ಅವರನ್ನು ನೋಡಿ ಅವರಿಗಿಂತ ಮೊದಲೇ ನಮಸ್ಕಾರ ಮಾಡ್ತಾರೆ. ಇದನ್ನು ನೋಡಿ ಜಿ.ಸಿ. ಅವರಿಗಿಂತ ಹೆಚ್ಚು ಬಾಗಿ ನಮಸ್ಕಾರ ಮಾಡ್ತಾರೆ. ಠಾಕೂರರು ಅವರಿಗಿಂತ ಮತ್ತೆ ಹೆಚ್ಚು ಬಾಗಿ ನಮಸ್ಕಾರ ಮಾಡ್ತಾರೆ. ಕೊನೆಗೆ ಜಿ.ಸಿ. ನಕ್ಕು ಅವರನ್ನು ಸ್ವಾಗತಿಸಿ ಅವರನ್ನು ವಿಶೇಷ ಸ್ಥಾನದಲ್ಲಿ ಕುಳ್ಳಿರಿಸ್ತಾರೆ. ವೈಷ್ಣವ ಭಕ್ತರು ಚೈತನ್ಯ ಮಹಾಪ್ರಭು ನಾಟಕ ನೋಡಿ ಇವರು ದೊಡ್ಡ ಭಕ್ತರು ಅಂದುಕೊಂಡಿದ್ರು. ಅವರು ಭೇಟಿಯಾಗಲಿಕ್ಕೆ ಹೋಗ್ತಾರೆ. ಆದರೆ ಜೆ.ಸಿ. ಆ ಸಮಯದಲ್ಲಿ ಶರಾಬು ಕುಡಿತಾ ಇರ್ತಾರೆ. ಅವರು ಒಂದು ಅಸಭ್ಯ ವ್ಯಕ್ತಿ ಅಂತ ಗೊತ್ತಿರೋದಿಲ್ಲ ಅವ್ರಿಗೆ. ಇದನ್ನು ನೋಡಿ ವೈಷ್ಣವ ಭಕ್ತರು, ಅಯ್ಯೋ ಏನಾಗಿದೆ, ಹುಷಾರಿಲ್ವಾ, ಔಷಧಿ ಕುಡಿತಾ ಇದ್ದೀರಾ ಅಂತ ಕೇಳ್ತಾರೆ. ಇದು ಔಷಧಿ ಅಲ್ಲ, ಶರಾಬು ಎಂದಾಗ ಅವರೆಲ್ಲ ಬೈದ್ಕೊಂಡು ಹೋಗ್ತಾರೆ. ಆದರೆ ಇವರು ಹೋದ್ರು ಹೋಗಲಿ ಅನ್ಕೊತಾರೆ. ಒಂದು ಸಲ ಠಾಕೂರರು ಬಲರಾಮ್ ಬೋಸ್ ಅವ್ರ ಮನೆಗೆ ಹೋಗ್ತಾ ಇರ್ತಾರೆ. ಆಗ ಜಿ.ಸಿ. ಅವರನ್ನು ನೋಡಿದಾಗ ಅವರಿಗೆ ಏನೋ ಒಂದು ಆಕರ್ಷಣೆ ಆಗಿಬಿಡುತ್ತೆ. ಬರಗಾಲಲ್ಲೇ ಹಾಗೆ ಅವ್ರ ಹಿಂದೆನೇ ಹೊರಟು ಬಿಡ್ತಾರೆ. ಠಾಕೂರರು ಮಹಡಿಗೆ ಹೋಗಿರ್ತಾರೆ ಮತ್ತು ಕೆಳಗೆ ಜಿ.ಸಿ.ಯನ್ನು ಮೇಲೆ ಬರಲು ಹೇಳಿ ಕಳಿಸ್ತಾರೆ. ಮತ್ತು ಜಿ.ಸಿ. ಹೋದ ತಕ್ಷಣ ಮತ್ತೆ ಭಾವ ವಿಭೋರದಲ್ಲಿರ್ತಾರೆ. ಈ ಸಲ ಜಿ.ಸಿ. ಇದು ನಾಟಕನ, ಸಾಧ್ಯವೇ ಇಲ್ಲ, ಇದು ಬೇರೆ ಅಂದುಕೊಳ್ತಾನೆ. ಮತ್ತು ಎಲ್ಲ ಸಾಮಾನ್ಯವಾದ ಮೇಲೆ ಠಾಕೂರರಿಗೆ ಕೇಳ್ತಾರೆ, ಗುರು ಅಂದರೆ ಯಾರು? ಗುರು ಅಂದರೆ ಗಂಡು ಹೆಣ್ಣು ಜೋಡಿ ಕುದುರಿಸುವ ಮನುಷ್ಯನ ಹಾಗೆ ಜೀವಾತ್ಮ ಮತ್ತು ಪರಮಾತ್ಮನನ್ನು ಸೇರಿಸುವವನು.
ನೀನು ಚಿಂತಿಸಬೇಡ, ನಿನ್ನ ಗುರು ಆಗಲೇ ನಿನಗೆ ಸಿಕ್ಕಾಗಿದೆ, ಆದರೆ ನಿನಗೆ ಗೊತ್ತಿಲ್ಲ ಅಷ್ಟೇ. ಮಂತ್ರ ಅಂದರೆ ದೇವರ ನಾಮ. ನಾನು ನಿನ್ನ ನಾಟಕಗಳನ್ನು ತುಂಬ ಇಷ್ಟಪಡ್ತೇನೆ, ಆಧ್ಯಾತ್ಮಿಕತೆಯಿಂದ ತುಂಬಿರುತ್ತದೆ. ನಾನು ಬರೀ ಬರೆಯುತ್ತೇನೆ ಮತ್ತು ನಟಿಸುತ್ತೇನೆ, ಆದರೆ ನಾನು ಆಧ್ಯಾತ್ಮಿಕ ವ್ಯಕ್ತಿಯಲ್ಲ. ಇಲ್ಲ, ನಿನ್ನ ಅಂತರಾಳದಲ್ಲಿ ಇದು ಇದ್ದರೇ ಇದೆಲ್ಲ ಬರೆಯಲು ಸಾಧ್ಯ. ನಾನು ಮತ್ತೆ ಬರ್ತೇನೆ, ಆದರೆ ಈ ಸಲ ಹಣ ತಗೋಬೇಕು. ಆಯಿತು, ನೀವು ಕೊಡುವುದೆಲ್ಲವೂ ಬೇಕು. ಇಷ್ಟೆಲ್ಲ ಆದ ನಂತರ ಅವರು ಏಕಾಂತದಲ್ಲಿದ್ದಾಗ ಅಂದುಕೊಳ್ತಾರೆ, ನಾನು ಅವರ ಪ್ರೇಮದಲ್ಲಿ ಬೀಳ್ತಾ ಇದ್ದೇನೆ, ನನಗೇನಾಗಿದೆ? ಅವರ ಅಹಂಕಾರ ಅವರಿಗೆ ಗೊತ್ತಿರದ ಹಾಗೆ ಕರಗುವುದನ್ನು ನಿಲ್ಲಿಸಲು ಪ್ರಯತ್ನಿಸ್ತಾರೆ. ಮತ್ತೆ ಒಂದು ದಿನ ಠಾಕೂರರು ನಾಟಕ ನೋಡಲು ಹೋದಾಗ ಯಾರೋ ಬಂದು ಹೇಳ್ತಾರೆ, ಠಾಕೂರರು ಬಂದಿದ್ದಾರೆ, ಸ್ವಾಗತಿಸಿ ಅಂತ. ಇದನ್ನು ಕೇಳಿ ಹೇಳ್ತಾರೆ, ಅವರು ಬಂದರೆ ಬರಲಿ, ಬಂದು ಅವ್ರ ಸ್ಥಾನದಲ್ಲಿ ಅವರು ಕುಳಿತುಕೊಳ್ತಾರೆ, ನಾನೇಕೆ ಹೋಗಲಿ? ಮತ್ತೆ ಆ ವ್ಯಕ್ತಿ ಹೇಳ್ತಾರೆ, ಬಂದು ಕೇವಲ ಒಂದು ನಮಸ್ಕಾರ ಹೇಳಬಹುದಲ್ಲ ಅಂತ. ಆಗ ಹೋಗ್ತಾರೆ. ಠಾಕೂರನ್ನು ನೋಡಿದಾಗ ತಮ್ಮ ವ್ಯವಹಾರ ನೆನೆದು ನಾಚಿ ನೀರಾಕ್ತಾರೆ. ಇವರನ್ನು ಸ್ವಾಗತಿಸಲು ನಾನೇಕೆ ಬರಲಿಲ್ಲ ಅಂತ. ಮತ್ತು ಈ ತಪ್ಪು ಅವರ ಜೀವನ ಪೂರ್ತಿ ಕಾಡುತ್ತದೆ. ಹೀಗೆ ಸಾವಕಾಶವಾಗಿ ಠಾಕೂರಿಗೆ ಹತ್ತಿರ ಆಗ್ತಾ ಹೋಗ್ತಾರೆ. ಒಂದಿನ ಠಾಕೂರಿಗೆ ಕೇಳ್ತಾರೆ, ಶಾಂತಿ ಹೇಗೆ ಸಿಗುತ್ತದೆ? ಠಾಕೂರರು ಹೇಳಲು ಪ್ರಾರಂಭಿಸಿದಾಗ, ನಿಲ್ಲಿಸಿ, ಇದನ್ನೆಲ್ಲ ನಾನು ಬರೆದಿದ್ದೇನೆ ಮತ್ತು ನಾಟಕದಲ್ಲಿ ಆಡಿದ್ದೇನೆ, ಆದರೆ ನನಗೆ ಶಬ್ದಗಳು ಬೇಡ, ಶಾಂತಿ ಕೊಡಿ. ಬೆಳಿಗ್ಗೆ ಎದ್ದಾಗ ಮತ್ತು ಮಲಗುವಾಗ 2 ಸಲ ನಾಮಸ್ಮರಣೆ ಮಾಡು ಸಾಕು. ಆದರೆ ನಿಯಮಗಳನ್ನು ನಡೆಸುವವರಲ್ಲ. ನನಗೆ ಗೊತ್ತಿಲ್ಲ, ನಾನು ಎದ್ದಾಗ ಯಾವ ಸ್ಥಿತಿಯಲ್ಲಿರುತ್ತೇನೋ, ಮಲಗುವಾಗ ಯಾವ ಸ್ಥಿತಿಯಲ್ಲಿರುತ್ತೇನೋ, ಬೇರೆ ಏನಾದರೂ ಹೇಳಿ. ಆಯಿತು, ಊಟ ಮಾಡುವ ಮುಂಚೆ ದೇವರನ್ನು ಸ್ಮರಿಸು. ಇಲ್ಲ, ಆಗೋದಿಲ್ಲ. ನಂತರ ಠಾಕೂರರು ಭಾವವಿಭೋರಕ್ಕೆ ಜಾರಿ ಮತ್ತೆ ನಂತರ ಹೇಳ್ತಾರೆ, ಹಾಗಾದರೆ ನಿನ್ನ ಎಲ್ಲ ಜವಾಬ್ದಾರಿಯನ್ನು ನನಗೆ ಕೊಡು, ನಾನು ನೋಡಿಕೊಳ್ತೇನೆ. ಆಯಿತು, ಈ ಒಪ್ಪಂದ ಚೆನ್ನಾಗಿದೆ. ಜಿಸಿಗೆ ಗೊತ್ತೇ ಇರಲಿಲ್ಲ ಮುಂದೆ ಏನು ನಡೆಯುತ್ತದೆ ಅಂತ. ಇದಾದ ನಂತರ ಏನು ಮಾಡಲು ಹೋದರೂ ಒಂದು ಯೋಚನೆ ಬರ್ತಾ ಇತ್ತು, ಠಾಕೂರರು ಇದಕ್ಕೆ ಏನು ಹೇಳ್ತಾರೆ ಅಂತ. ಇದು ಒಂಥರ ಕಾಡಲು ಶುರು ಆಯಿತು. ಪ್ರತಿ ಕ್ಷಣ ಇದೆ. ಹೀಗೆ ಕುಡಿಯುವುದನ್ನು ಬಿಟ್ಟರು, ಎಲ್ಲ ಕೆಟ್ಟ ಚಟಗಳನ್ನು ಬಿಟ್ಟರು. ನಂತರ ಇವರ ಹತ್ತಿರ ಯಾವಾಗಲೂ ಸನ್ಯಾಸಿಗಳು, ಭಕ್ತರು ಸುಳಿದಾಡಲಿಕ್ಕೆ ಶುರು ಮಾಡ್ತಾರೆ. ರಾಮಕೃಷ್ಣ ಪರಮಹಂಸ ಅವರು ಅವತಾರ್ ಅನ್ನೋದನ್ನು ಮೊದಲು ಕಂಡುಕೊಂಡಿದ್ದೇ ಗಿರೀಶ್ ಘೋಷ್ ಅವರು. ಸ್ವಾಮಿ ವಿವೇಕಾನಂದ ಕೊನೆಯವರೆಗೂ ಅವರನ್ನು ಪರೀಕ್ಷಿಸಿದ್ರು, ಆದರೆ ಗಿರೀಶ್ ಘೋಷ್ ಮೊದಲು ಕಂಡುಕೊಂಡ್ರು. ನಂತರ ಅವರು ಇದನ್ನು ಎಲ್ರಿಗೂ ಹೇಳಲಿಕ್ಕೆ ಶುರು ಮಾಡ್ತಾರೆ. ಒಂದಿನ ಠಾಕೂರರು ಕೇಳ್ತಾರೆ, ನೀನು ನನ್ನಲ್ಲಿ ಏನು ನೋಡಿದೆ ಗಿರೀಶ್? ಹೀಗೆಲ್ಲ ಅವತಾರ ಅಂತ ಹೇಳ್ತಾ ಇದೀಯಾ ಎಲ್ರಿಗೂ? ವ್ಯಾಸ ಮತ್ತು ವಾಲ್ಮೀಕಿಯರಿಗೆ ನಿಮ್ಮನ್ನು ವರ್ಣಿಸಲು ಆಗಲಿಲ್ಲ, ಅಂಥದ್ರಲ್ಲಿ ನಾನು ಹೇಗೆ ವರ್ಣಿಸಬೇಕು? ಒಂದು ಸಲ ಠಾಕೂರರನ್ನು ಕಲ್ಕತ್ತೆಯಲ್ಲಿ ಅವರ ಶಿಷ್ಯಂದರೆಲ್ಲ ನೋಡ್ಕೊಳ್ತಾ ಇರಬೇಕಾದ್ರೆ ಖರ್ಚಿನ ಪುಸ್ತಕವನ್ನು ನೋಡಿ ಶಿಷ್ಯಂದರೆಲ್ಲ ತಮ್ಮಲ್ಲೇ ಕಷ್ಟಪಡ್ತಾ ಇರಬೇಕಾದ್ರೆ ಗಿರೀಶ್ ಘೋಷ್ ಬಂದು ಆ ಪುಸ್ತಕವನ್ನು ಸುಟ್ಟಾಕ್ತಾರೆ. ಎಷ್ಟೇ ಖರ್ಚಾಗಲಿ ನಾನು ಕೊಡ್ತೇನೆ ಅಂತ ಹೇಳ್ತಾರೆ. ಅವ್ರಿಗೆ ಯಾವಾಗಲೂ ಒಂದು ಕಾಡ್ತಾ ಇರುತ್ತೆ, ನಾನು ಸನ್ಯಾಸಿ ಆಗಬೇಕು ಅಂತ. ಆದರೆ ಠಾಕೂರರು ಯಾವತ್ತೂ ಇದಕ್ಕೆ ಒಪ್ಪಿರಲಿಲ್ಲ. ಒಂದು ಸಲ ಸನ್ಯಾಸಿಗಳಿಗೆ ಬಟ್ಟೆ ಕೊಡ್ತಾ ಇರ್ತಾರೆ, ಅದು 12 ಜನರಿಗಾಗಿ ಇರುತ್ತೆ, ಆದರೆ ಅಲ್ಲಿ ಕೇವಲ 11 ಜನ ಇರ್ತಾರೆ. ಆಗ ಠಾಕೂರ್ ಹೇಳ್ತಾರೆ, ಒಂದು ಗಿರೀಶ್ಗೆ ತೆಗೆದಿಡಿ ಅಂತ. ಮತ್ತೊಂದು ಸಲ ಏನಾಗುತ್ತೆ ಅಂದರೆ ಠಾಕೂರರು ಹೇಳ್ತಾರೆ, ನಿನಗೆ ನರಿ ಬುದ್ಧಿ ಇದೆ ಅಂತ. ಹೌದು ಇದೆ, ಆದರೆ ಅದನ್ನು ಹೇಗೆ ಸರಿ ಮಾಡ್ಕೋಬೇಕು? ನೋಡು, ಬೆಳ್ಳುಳ್ಳಿಯ ಪಾತ್ರೆ ವಾಸನೆ ಹೋಗೋದು ಕಷ್ಟ, ಆದರೆ ಅದನ್ನು ಸುಟ್ಟರೆ ಹೋಗುತ್ತದೆ. ಅದಾದ ನಂತರ ಅದಕ್ಕೆ ಅವರು ಒಪ್ಪುತ್ತಾರೆ ಮತ್ತು ಜೀವನದ ಬೆಂಕಿಯಲ್ಲಿ ತುಂಬ ಬೇಯ್ತಾರೆ. ಹೆಂಡತಿ ತೀರಿ ಹೋಗ್ತಾಳೆ, ಮತ್ತೆ ಮದುವೆ ಆಗ್ತಾರೆ, ಅವಳು ತೀರಿ ಹೋಗ್ತಾಳೆ. 2 ಹೆಣ್ಣು ಮಕ್ಕಳನ್ನು ಕಳ್ಕೊಳ್ತಾರೆ. ಚಿಕ್ಕ ಮಗು, ಗಂಡು ಮಗು ತೀರಿ ಹೋಗುತ್ತೆ. ಎಲ್ಲರನ್ನೂ ಕಳ್ಕೊಳ್ತಾರೆ. ತುಂಬ ಸಲ ನಮಗೆ ಕಷ್ಟ ಬಂದಾಗ ನಾವು ಅಂದ್ಕೊಳ್ತೀವಿ,
ನಾನು ದೇವರನ್ನ ಇಷ್ಟು ಪೂಜಿಸ್ತೀನಿ, ಇಷ್ಟು ಮೆಡಿಟೇಷನ್ ಮಾಡ್ತೀನಿ, ಎಲ್ಲ ಮಾಡ್ತೀನಿ, ಆದರೂ ನನಗೆ ಯಾಕೆ ಈ ಕಷ್ಟ ಬರ್ತಾ ಇದೆ ಅಂತ. ನಮಗೆ ಗೊತ್ತೇ ಆಗೋದಿಲ್ಲ ಈ ಜೀವನ ನಮ್ಮನ್ನು ಸುಟ್ಟು ಅಪರಂಜಿ ಮಾಡಲಿಕ್ಕೆ ಬಂದಿರೋದು ಅಂತ. ಗಿರೀಶ್ ಘೋಷ್ ಠಾಕೂರನ್ನು ಎಷ್ಟು ಪೂಜಿಸ್ತಿದ್ರೋ ಅಷ್ಟೇ ಶ್ರೀಮಾರನ್ನು ಪೂಜಿಸ್ತಾ ಇದ್ರು. ಒಂದ್ಸಲ ಹೇಳಿದ್ರು, ಚಿಕ್ಕವನಿದ್ದಾಗ ಜ್ವರ ಬಂದಿತ್ತು ಮತ್ತು ಎಲ್ಲರೂ ನಾನು ಉಳಿಯೋದಿಲ್ಲ ಅಂದ್ಕೊಂಡಿದ್ರು. ಆದರೆ ಶ್ರೀಮಾರ್ ಅವರು ಬಂದು ನನ್ನನ್ನು ನೋಡ್ಕೊಳ್ತಾ ಇದ್ರು, ನನ್ನ ಉಳಿಸಿದ್ರು. ಈಗ ಮೊದಲನೇ ಸಲ ನಾನು ಅವರನ್ನು ನೋಡಿದಾಗ ನಾನು ಗುರುತಿಸಿದೆ, ಅವರೇ ಅವರು ನನ್ನನ್ನು ಜೀವನ ಪೂರ್ತಿ ನೋಡ್ಕೊಂಡಿದ್ದಾರೆ. ಕುಡಿಯೋ ಚಟ ಬಿಡೋಕ್ಕಿಂತ ಮುಂಚೆ ಒಂದೊಂದು ಸಲ ಕುಡ್ಕೊಂಡೇ ಮಧ್ಯರಾತ್ರಿಯಲ್ಲಿ ಠಾಕೂರನ್ನು ನೋಡಲಿಕ್ಕೆ ಬರ್ತಾಯಿದ್ರು. ಇದನ್ನು ನೋಡಿ ಉಳಿದ ಶಿಷ್ಯಂದರು ಅವರಿಗೆ ಕುಡಿಯೋದನ್ನು ಬಿಡಿಸಿ ಅಂತ ಠಾಕೂರಿಗೆ ಹೇಳ್ತಾರೆ. ಆಗ ಠಾಕೂರ್ ಹೇಳ್ತಾರೆ, ಕುಡಿಯೋದು ಅವನ ಆಮೇಲೆ ನನ್ನ ನಡುವೆ ಇರುವ ವಿಷಯ, ನೀವು ಅದಕ್ಕೆ ತಲೆ ಹಾಕಬೇಡಿ ಅಂತ. ಗಿರೀಶ್ ಘೋಷ್ ಎಷ್ಟು ಪ್ರತಿಭಾವಂತರಾಗಿದ್ದರು ಅಂದರೆ 4 ನಾಟಕಗಳನ್ನು ಅಟ್ ಎ ಟೈಮ್ 4 ಜನರಿಗೆ ಡಿಕ್ಟೇಟ್ ಮಾಡ್ತಾಯಿದ್ರು. ಒಂದು ಸಲ ಒಂದೇ ರಾತ್ರಿಯಲ್ಲಿ 26 ಕಾವ್ಯ ರಚನೆ ಮಾಡಿರ್ತಾರೆ. ಹಗಲು ರಾತ್ರಿ ಈ ಥರ ಕೆಲಸ ಮಾಡ್ತಾರೆ. ಠಾಕೂರರ ಇನ್ನೊಬ್ಬ ಶಿಷ್ಯ ನಾಗ್ ಮಹಾಶಯ್ ಅವರು ಹೇಳ್ತಾ ಇದ್ರು, ಗಿರೀಶ್ ಘೋಷ್ ಠಾಕೂರರ ಭೈರವ ಅಂತ. ಜಗಾಯ್ ಮತ್ತು ಮಧಾಯ್ ಎನ್ನುವ ರಾಕ್ಷಸರು ಹೇಗೆ ಸಂತರಾದರು ಅನ್ನೋ ವಿಷಯವನ್ನು ಠಾಕೂರರು ಶಿಷ್ಯಂದ್ರಿಗೆ ಹೇಳ್ತಾ ಇರಬೇಕಾದ್ರೆ ಗಿರೀಶ್ ಘೋಷ್ಗೆ ಹೋಲಿಸ್ತಾ ಇದ್ರು ಈ ಶಿಷ್ಯಂದ್ರೆಲ್ಲರೂ. ಆಗ ಗಿರೀಶ್ ಘೋಷ್ ಕೋಪಗೊಂಡು ಹೇಳ್ತಾ ಇದ್ರು, ನಿಲ್ಲಿಸಿ, ನಾನು ಠಾಕೂರ್ಗೆ ಹೇಳ್ತೇನೆ, ಮುಂದಿನ ಸಲ ಬರುವಾಗ ನನ್ನನ್ನು ಹೀರೋ ಮಾಡಿ ಇವರೆಲ್ಲರನ್ನೂ ವಿಲನ್ ಮಾಡಿ ಅಂತ. ಶಿಷ್ಯಂದಿರಿಗೆಲ್ಲರಿಗೂ ಇವರ ಮಾನಸಿಕತೆಯ ಬಗ್ಗೆ ಗೊತ್ತಿತ್ತು. ಇವರ ಮುಖದಿಂದ ಠಾಕೂರರ ಬಗ್ಗೆ ವರ್ಣಿಸು ಅಂತ ಕೇಳಿದರೆ ಏನೂ ಹೇಳ್ತಿರ್ಲಿಲ್ಲ. ಅದಕ್ಕೋಸ್ಕರ ನರೇನ್ ಮತ್ತು ಉಳಿದ ಶಿಷ್ಯಂದರು ಏನು ಮಾಡ್ತಿದ್ರು ಅಂದರೆ, ಇವರ ಎದುರು ಠಾಕೂರರನ್ನು ಬೈತಾ ಇದ್ರು. ತಕ್ಷಣ ಎದ್ದು ನಿಂತು ಮುಖ ಕೆಂಡಾಮಂಡಲ ಮಾಡಿಕೊಂಡು ತನ್ನ ಪ್ರೀತಿಯ ಗುರುವಿಗೆ ರಕ್ಷಣೆ ಕೊಡೋ ಹಾಗೆ ವಾದಿಸ್ತಾ ಇದ್ರು. ಇದರಿಂದ ಎಲ್ಲರ ಮನಸ್ಸು ಮೇಲೇಳ್ತಾ ಇತ್ತು. ಗಿರೀಶ್ ಘೋಷ್ ನರೇನ್ನನ್ನು ತುಂಬ ಪ್ರೀತಿಸ್ತಾ ಇದ್ರು. ಶಿಷ್ಯಂದರಲ್ಲಿ ಎಲ್ಲರಿಗಿಂತ ಚಿಕ್ಕ ಶಿಷ್ಯ. ಒಂದು ಸಲ ಸ್ವಾಮಿ ವಿವೇಕಾನಂದರು ಚಿಕಾಗೋದಿಂದ ಮರಳಿ ಬಂದಾದ ಮೇಲೆ ಋಗ್ವೇದದ ಮೇಲೆ ಬೇಲೂರು ಮಠದಲ್ಲಿ ಹೇಳ್ತಾ ಇರಬೇಕಾದ್ರೆ ಅಲ್ಲಿ ಗಿರೀಶ್ ಘೋಷ್ ಬರ್ತಾರೆ ಮತ್ತು ಹೇಳ್ತಾರೆ, ಸ್ವಾಮೀಜಿ, ನೀವು ಎಷ್ಟೊಂದು ಓದ್ಕೊಂಡಿದ್ದೀರಿ, ದೊಡ್ಡ ಜ್ಞಾನಿಗಳು, ಆದರೆ ಏನು ಮಾಡೋದು, ನಮ್ಮ ದೇಶದ ಬಡತನ, ಅಶಿಕ್ಷಣ, ಹಸಿವು, ಹೆಣ್ಣು ಮಕ್ಕಳ ದುಃಖ ಅಂತ ನಮ್ಮ ದೇಶದ ವಾಸ್ತವಿಕತೆಯ ಚಿತ್ರಣ ಬಿಚ್ಚಿಡುವಾಗ ಸ್ವಾಮೀಜಿ ಮಗುವಿನ ಹಾಗೆ ಗಳಗಳನ್ನೇ ಹತ್ತಿಬಿಡ್ತಾರೆ. ಆಗ ಗಿರೀಶ್ ಘೋಷ್ ಹೇಳ್ತಾರೆ, ನೋಡಿದ್ರಾ, ನಿಮ್ಮ ಸ್ವಾಮೀಜಿಯನ್ನು ಜ್ಞಾನಿ ಅಂತ ನಾನು ಪ್ರೀತಿಸೋದಿಲ್ಲ, ಅವರ ಈ ಹೃದಯಕ್ಕೆ ನಿಮ್ಮ ಸ್ವಾಮೀಜಿಯನ್ನು ನಾನು ಇಷ್ಟೊಂದು ಪ್ರೀತಿಸೋದು. ಒಂದು ಸಲ ನಿಮೋನಿಯಾ ಆಗುತ್ತೆ, ಆದರೂ ನಾಟಕ ಮಾಡಿ ಕೊನೆಯ ಉಸಿರೆಳಿತಾರೆ. ಕೊನೆಯದಾಗಿ ಹೇಳ್ತಾರೆ, ಓ ಠಾಕೂರ್ ಬಂದರು, ನಡೆಯಿರಿ ಹೋಗೋಣ ಅನ್ನೋದೇ ಅವರ ಕೊನೆಯ ಮಾತು. ನಾಟಕಕಾರ ನಾಟಕದ ಹೀರೋ ಹಾಗೆ ಹೊರಟು ಹೋಗ್ತಾರೆ.